ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ಕಂಟೆಂಟ್ಗಳು ಒಳ್ಳೆ ವಿಷಯಗಳನ್ನ ತಿಳಿಸಿದ್ರೆ, ಕೆಲವಷ್ಟು ಕಂಟೆಂಟ್ಗಳು ಜನರನ್ನ ಭಯ ಬೀಳಿಸುತ್ತೆ, ಕೆಲವಷ್ಟು ಕಂಟೆಂಟ್ಗಳು ಜನರನ್ನ ಆಚೆ ಬರೋದಕ್ಕೆ ಬಿಡೋದಿಲ್ಲ, ಆ ರೀತಿನೂ ಮಾಡುತ್ತೆ. ಈಗಿರುವಂಥ ಸಿಚುವೇಶನ್ ಯಾವ ಥರ ಇದೆ ಅಂದರೆ, ಜನ ಮೊದಲು ಮಾನ ಮರ್ಯಾದೆಗೆ ಎದುರ್ತಾ ಇದ್ರು, ಗೌರ್ಮೆಂಟ್ಗಳಿಗೆ ಎದುರ್ತಾ ಇದ್ರು, ಪೊಲೀಸ್ನವ್ರಿಗೆ ಎದುರ್ತಾ ಇದ್ರು. ಈಗೆಂಥ ಪರಿಸ್ಥಿತಿ ಬಂದಿದೆ ಅಂದರೆ ಟ್ರೋಲರ್ಸ್ಗಳು ಕೂಡ ಎದುರ್ತಾ ಇದ್ದಾರೆ. ಟ್ರೋಲ್ ಅಂದರೆ ಸಾಕು, ಜನ ಎದುರುವಂಥ ಪರಿಸ್ಥಿತಿ ಬಂದಿದೆ. ಹೌದು, ಒಬ್ಬೊಬ್ರು ತಪ್ಪಾಗಿ ಮಾತಾಡಿರ್ತಾರೆ, ಅಂಥ ವಿಷಯಗಳನ್ನ ಹಾಕೊಂಡು ಟ್ರೋಲ್ ಮಾಡ್ತಾರೆ. ಅದರಿಂದ ಅವ್ರಿಗೂ ಸ್ವಲ್ಪ ಹೆಸರಾಗುತ್ತೆ, ಜನ ಬುದ್ಧಿ ಕಲಿತಾರೆ, ಓಕೆ. ಬಟ್ ಇನ್ನ ಕೆಲವೊಂದು ಸಲ ಒಳ್ಳೆ ವಿಷಯಗಳನ್ನ ತಿಳಿಸಿರ್ತಾರೆ, ಆ ವಿಷಯಗಳು ನಡೀಲಿಲ್ಲ ಅಂದರೆ, ಇನ್ನ ಕೆಲವೊಬ್ರು ನಾನು ಈ ರೀತಿ ಬದುಕ್ತಾ ಇದ್ದೀನಿ, ಈ ರೀತಿ ಅರ್ನ್ ಮಾಡ್ತೀನಿ, ಅವ್ರ ಲೈಫ್ ಬಗ್ಗೆ ಹೇಳುವಾಗ ಆ ವಿಷಯದಲ್ಲಿ ಯಾವುದೋ ಒಂದು ಮಾತಾಡುವಾಗ ತಪ್ಪು ಬಂದೇ ಬರುತ್ತೆ. ಅಂತ ತಪ್ಪನ್ನ ಟ್ರೋಲ್ ಆಗಿ ಬಳಸ್ಕೊಂಡ್ಬಿಡ್ತಾರೆ. ಆ ಟ್ರೋಲ್ಗಳೇನಾಗುತ್ತೆ, ಜನರು ಆಚೆ ಬರೋದಕ್ಕೆ ಬಿಡೋದಿಲ್ಲ. ರೀಸೆಂಟಾಗಿ ಕೆಲವಷ್ಟು ಪ್ರೋಗ್ರಾಮ್ಗಳನ್ನ ನಾವು ಮಾಡ್ತಾ ಇರ್ತೀವಿ, ಇನ್ನು ಎಷ್ಟೆಷ್ಟು ಜನರ ಹತ್ರ ಮಾತಾಡ್ತಾ ಇರ್ತೀವಿ ಅಂತ ಹೇಳಿದ್ವಲ್ಲ, ಅವರು ಇತ್ತೀಚಿನ ದಿನಗಳಲ್ಲಿ ಆಚೆ ಬರೋದಕ್ಕೆ ಎದುರ್ತಾ ಇದ್ದಾರೆ. ಅಂದರೆ ವಿಡಿಯೋಗಳಿಗೆ ಬರೋದಕ್ಕೆ ಎದುರ್ತಾ ಇದ್ದಾರೆ. ಮೊದಲು ಟಿವಿಗಳಲ್ಲಿ ಸ್ವಾಮೀಜಿಗಳು ಅವರು ಇವರು ಕುತ್ಕೊಂಡು ಎಷ್ಟೊಂದು ಜನ ಮಾತಾಡ್ತಾ ಇದ್ರಲ್ಲ, ಈಗ ಯಾಕೆ ಅಷ್ಟೊಂದು ಜನ ಬರ್ತಾ ಇಲ್ಲ? ಇನ್ನು ಅದ್ರ ಜೊತೆಗೆ ರೀಸೆಂಟಾಗಿ ನೀವು ನೋಡಿರ್ಬೋದು, ಜ್ಯೋತಿಷ್ಯ ಹೇಳ್ತೀವಿ, ನಮ್ಮ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದವರು ಎಷ್ಟೆಷ್ಟು ಕಣ್ಮರೆ ಆಗೋದು. ಯಾಕೆ ಅಂದರೆ ಟ್ರೋಲರ್ಸ್ ಭಯದಿಂದ ಇವತ್ತು ಅವ್ರು ಯಾರು ಕೂಡ ಆಚೆ ಬರ್ತಾ ಇಲ್ಲ. ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಟ್ರೋಲರ್ಸ್ ಭಯ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ತಪ್ಪು ಮಾಡಿದವ್ರನ್ನ ಟ್ರೋಲ್ ಮಾಡ್ತಾರೆ, ಸ್ವಲ್ಪ ಅವ್ರನ್ನ ಬೇರೆ ಬೇರೆ ರೀತಿ ತೋರಿಸ್ತಾರೆ, ಓಕೆ, ಅದೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ಒಳ್ಳೆ ವಿಷಯ ತಿಳಿಸ್ಬೇಕು ಅಂತ ಇದ್ದವರು ಮಾನ ಮರ್ಯಾದೆ ಯಾಕೆ ಬೇಕಪ್ಪ, ಸಿಕ್ಕಾಕೊಂಡ್ರೆ ಸುಮ್ಮನೆ ಎಲ್ಲದನ್ನು ಟ್ರೋಲ್ ಮಾಡ್ತಾರೆ ಅಂತ ಹೇಳಿ ಬುದ್ಧಿವಂತರಾಗಿರ್ಬೋದು. ಇನ್ನು ನಾನು ಹೇಳಿದ್ನಲ್ಲ, ಸ್ವಾಮೀಜಿಗಳಾಗಿರ್ಬೋದು, ಇಲ್ಲ ಹಿಸ್ಟ್ರಿ ತುಂಬ ಗೊತ್ತಿರೋರಾಗಿರ್ಬೋದು, ಇವನು ಹೇಳಿದ ಸತ್ಯನ ಅನ್ನೋ ರೀತಿ ಪ್ರಶ್ನೆ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರ ವಿಷಯಗಳನ್ನೇ ತಿಳಿಸೋದಕ್ಕೆ ಬರ್ತಾ ಇಲ್ಲ. ರೀಸೆಂಟಾಗಿ ನಾವು ಕೆಲವಷ್ಟು ಪ್ರೋಗ್ರಾಮ್ಗಳನ್ನ ಮಾಡ್ತಾನೆ ಇದ್ದೀವಿ. ಇನ್ನು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಂತ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ವಿ. ಜನ ಎಂತಕ್ಕೆ ಎದುರ್ತಾರೆ ಅಂದರೆ, ಯಾಕೆ ಬೇಕಪ್ಪ, ನಾನು ವಿಡಿಯೋ ಕೊಟ್ಟರೆ ನನ್ನ ವಿಡಿಯೋದಲ್ಲಿ ಏನಾದರೂ ಒಂದು ಪಾಯಿಂಟ್ ಹಿಡ್ಕೊಂಡು ಟ್ರೋಲ್ ಮಾಡಿಬಿಡ್ತಾರೆ, ನಾನು ವಿಡಿಯೋ ಕೊಡಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಜನ ಎದುರ್ತಾರೆ ಅನ್ನೋದನ್ನು. ಅಂದರೆ ನಮಗೆ ಬೇರೆ ಸೊಸೈಟಿನ ನೋಡಿಕೊಂಡು ಭಯ ಪಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕೆಂದರೆ ಎಡಿಟಿಂಗ್ ಆಪ್ಷನ್ ಜಾಸ್ತಿ ಇದೆ. ಇನ್ನು ನಮ್ಗೇನು ಬೇಕು ಏನಲ್ಲಿ ಕೇಳಿದ್ರೆ ನಮಗೆ ಮಾಡಿಫಿಕೇಶನ್ ಮಾಡಿ ಕೊಟ್ಬಿಡುತ್ತೆ, ಆ ವಿಡಿಯೋಗಳನ್ನ ಕೊಟ್ಬಿಡುತ್ತೆ, ಅದನ್ನು ಹಾಕ್ಕೊಂಡು ವಿಡಿಯೋಗಳನ್ನು ತೋರಿಸ್ಬಿಡ್ತಾರೆ. ನಾವು ನಮ್ಮ ಫೇಸ್ ವ್ಯಾಲ್ಯೂನ ಯಾಕೆ ಕಡಿಮೆ ಮಾಡ್ಕೋಬೇಕು? ಅದಕ್ಕೋಸ್ಕರ ಬೇಡವೇ ಬೇಡ, ವಿಡಿಯೋನೂ ಬೇಡ, ಯಾವುದು ಬೇಡ, ಬೇರೆಯವ್ರು ಮಾಡೋದನ್ನು ಬೇಕಾದರೆ ನೋಡಿ ಎಂಜಾಯ್ ಮಾಡೋಣ ಅನ್ನೋ ಮಟ್ಟಕ್ಕೆ ಜನ ಬಂದ್ಬಿಟ್ಟಿದ್ದಾರೆ. ಟ್ರೋಲರ್ಸ್ಗಳು ಮಾಡ್ತಾ ಇರೋದು ಓಕೆ, ದುಡ್ಡು ಚೆನ್ನಾಗಿ ಬರುತ್ತೆ ಟ್ರೋಲಿಂದ ಅಂತ ಮಾಡ್ತಾ ಇದ್ದಾರೆ. ಆದರೆ ಒಳ್ಳೆಯವರು, ಬುದ್ಧಿವಂತರು, ಜ್ಞಾನಿಗಳು, ಒಳ್ಳೊಳ್ಳೆ ಸ್ವಾಮೀಜಿಗಳು, ಒಳ್ಳೊಳ್ಳೆ ವಿಷಯ ತಿಳಿಸ್ತಾ ಇದ್ದವರು ಯಾರೂ ಕೂಡ ಈಗ ಆಚೆ ಬರೋದಕ್ಕೆ ಹೋಗೋದಿಲ್ಲ. ತಪ್ಪು ಮಾಡ್ತಾ ಇರೋರನ್ನ ಟ್ರೋಲ್ ಮಾಡ್ತಾ ಇರೋದ್ರಿಂದ ಅವ್ರು ಫೇಮಸ್ ಆಗ್ತಾ ಇದ್ದಾರೆ. ಯಾರ್ಯಾರೋ ಏನೋ ಅವ್ರ ಪರ್ಸ್ನಲ್ ಬ್ಲಾಗ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಏನೇನೋ ಮಾಡ್ಕೊಂಡ್ರು, ಫೇಮಸ್ ಆಗೋದ್ರು. ಈಗಲೂ ಕೂಡ ಅವ್ರನ್ನ ಕರೆದು ಸನ್ಮಾನ ಮಾಡ್ತಾರೆ, ಅವ್ರನ್ನ ಜನ ನೋಡ್ತಾರೆ, ಬೈತಾರೆ, ಉಗಿತಾರೆ, ಮತ್ತೆ ಅವ್ರ ವಿಡಿಯೋನೇ ನೋಡ್ತಾರೆ. ಅಂಥದ್ದು ವಿಷಯಗಳು ಟ್ರೋಲ್ ಆಗ್ತಾನೆ ಇರುತ್ತೆ. ಆದರೆ ಇದನ್ನೆಲ್ಲ ನೋಡಿದಂಥವರು ಕೆಲವಷ್ಟು ಜನ ಒಳ್ಳೊಳ್ಳೆ ವಿಷಯಗಳು ಗೊತ್ತಿದ್ದವರು ಆಚೆ ಬರೋದನ್ನು ನಿಲ್ಲಿಸ್ಬಿಟ್ರು. ಯಾರಿಗೆ ಲಾಸ್ ಆಗ್ತದೆ? ನಮಗೆ ಲಾಸ್ ಆಗೋದು. ಇವಾಗ ಅನ್ಸೋದಿಲ್ಲ, ಫ್ಯೂಚರಲ್ಲಿ ಮಕ್ಕಳು ಟ್ರೋಲರ್ಸ್ನ ಫಾಲೋ ಮಾಡ್ತಾರೆ, ಓಕೆ. ಆದರೆ ಟ್ರೋಲ್ ಮಾಡಿಕೊಂಡೆ ಅವರು ಬದುಕ್ತಾ ಹೋಗ್ತಾರೆ. ಒಳ್ಳೊಳ್ಳೆ ವಿಷಯಗಳು ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿ ತಾತ ಅವರೆಲ್ಲ ಕಥೆಗಳು ಹೇಳಿ ನಮ್ಮನ್ನು ಬೆಳೆಸ್ತಾ ಇದ್ರಲ್ಲ, ಅಂಥ ವಿಷಯಗಳೆಲ್ಲ ಕಣ್ಮರೆ ಆಗೋಗುತ್ತೆ. ಓವರಾಲ್ ಆಗಿ ಈಗಿನ ಮಕ್ಕಳಿಗೂ ಕೂಡ ಪೇಷನ್ಸ್ ಅನ್ನೋದು ಕಡಿಮೆ ಆಗೋಗಿದೆ. ನೀವು ಮೊಬೈಲ್ ಕೊಟ್ಬಿಡಿ, ಪಟ ಈಗ ಸ್ಲೈಡ್ ಮಾಡ್ತಾ ಇರ್ತೇವೆ, ಅದರಲ್ಲಿರುವಂಥ ವಿಷಯ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಟ್ರೋಲ್ ಆಗಿತ್ತು, ಆ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನೋ ಇದೆ ಅಂತ ನೋಡ್ತಾರೆ. ಅದೇ ಒಳ್ಳೆ ವಿಷಯನ ನೋಡೋ ಪೇಷನ್ಸ್ ಇಲ್ಲ. ಒಬ್ಬ ತಪ್ಪಾಗಿ ಮಾತಾಡಿದಾನ, ಅವನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡಿರ್ತಾರೆ, ಅಂಥ ವಿಷಯಗಳನ್ನ ಬೇಕಾದ್ರೆ ನೋಡ್ತಾರೆ. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಸೆಡೆ ರೀಡಿಫೈನ್ಡು, ಇನ್ನು ಟ್ರೆಂಡ್ಸ್, ಎಂಡ್ಸ್ ಇಯರ್, ಪ್ಲಸ್ ಬೇರೆ ಈ ಥರದ್ದು ಎಷ್ಟೆಷ್ಟು ವಿಷಯನ, ಒಂದು ಸಣ್ಣ ವಿಷಯನ ಒಂಚೂರು ಉಪ್ಪು ಖಾರ ಹಾಕಿದ್ರೆ ಬೇರೆ ಥರ ಮ್ಯೂಸಿಕ್ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ, ಕೇಳೋದಕ್ಕೆ ನೋಡೋದಕ್ಕೆ ನಮಗೆ ಖುಷಿ ಸಿಗುತ್ತೆ. ಅಂಥದ್ದಕ್ಕೆ ನಾವು ಫಾಲೋವರ್ಸ್ ಆಗಿರ್ತೀವಿ. ಒಂದು ಚಾನಲ್ ಬಿಡಿ, ಚಾನಲ್ಗಳ ಹೆಸರು ಬೇಡ, ಬಟ್ ಟ್ರೋಲ್ಸ್ ಅಂತ ಇದ್ದಾಗೆ ಒಳ್ಳೊಳ್ಳೆಯವರು ಎದುರುಕೊಳ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ಟ್ರೋಲ್ ಮಾಡೋರು ಕೂಡ, ಯಾರನ್ನ ಟ್ರೋಲ್ ಮಾಡ್ತಾ ಇದ್ದೀವಿ, ಇದರಿಂದ ಫ್ಯೂಚರ್ ಏನಾಗುತ್ತೆ? ನಾರ್ಮಲಿ ಮೀಡಿಯಾ ಅನ್ನೋದೇ ಜನರಿಗೆ ಒಳ್ಳೆ ವಿಷಯಗಳನ್ನ ತಿಳಿಸ್ಬೇಕು ಅಂತ ಇತ್ತು. ಇವತ್ತೇನಾಗಿದೆ, ಟ್ರೋಲ್ಸಿಂದ ಇರೋದ್ರಲ್ಲಿ ಹೈಯೆಸ್ಟ್ ಇನ್ಕಮ್ ಬರ್ತಾ ಇದೆ.
ಹೈಯೆಸ್ಟ್ ಇನ್ಕಮ್ ಟ್ರೋಲ್ಸಿಂದ ಅವ್ರಿಗೆ ಬರ್ತಾ ಇದೆ. ಅದಕ್ಕೋಸ್ಕರ 90% ಈಗ ಎಲ್ಲರೂ ನಾರ್ಮಲ್ ವಿಷಯಗಳನ್ನ ಬಿಟ್ಟು ಈವನ್ ನ್ಯೂಸ್ ಚಾನೆಲ್ಗಳವರು ಕೂಡ ಟ್ರೋಲ್ ಮಾಡೋದಕ್ಕೆ ಇಳಿದ್ಬಿಟ್ಟಿದ್ದಾರೆ. ಈ ಟ್ರೋಲ್ಗಳಿಂದ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಗೊತ್ತಾಯಿತು. ಜನ ಜಾಸ್ತಿ ಅದನ್ನು ನೋಡ್ತಾರೆ. ಅಂದರೆ ಸೀರಿಯಲ್ಗಳ ಥರ TRP ಯಾವುದಕ್ಕೆ ಚೆನ್ನಾಗಿ ದುಡ್ಡು ಬರುತ್ತೋ ಅಂಥದ್ದಕ್ಕೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ, ಜನ ಜಾಸ್ತಿ ನೋಡ್ತಾರೆ, ಅದ್ರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ಆ ರೀತಿ ಇವತ್ತು ಟ್ರೋಲರ್ಸ್ ಓಕೆ ಬೆಳೀತಾ ಇದ್ದಾರೆ. ಆದರೆ ಒಳ್ಳೆ ವಿಷಯಗಳನ್ನ ದಯವಿಟ್ಟು ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ಟ್ರೋಲ್ ಮಾಡಿದ್ರೆ ಒಳ್ಳೆಯವರು ಆಚೆ ಬರೋದೇ ಇಲ್ಲ. ಅಂಥದ್ದು ಎಷ್ಟೋ ಕಡೆ ಆಗ್ತಾ ಇದೆ. ಪ್ರೆಸೆಂಟ್ ನಾನು ಕಣ್ಮುಂದೆ ನೋಡಿದ್ದು. ಅದಕ್ಕೋಸ್ಕರನೇ ಇಂಥ ವಿಷಯಗಳನ್ನ ಮಾಡೋವಾಗ ಸ್ವಲ್ಪ ಯೋಚನೆ ಮಾಡಿ. ತಪ್ಪಾಗಿ ಮಾತಾಡೋರು ಇರ್ತಾರೆ, ಅಂಥವ್ರನ್ನ ನಾವೇ ಪ್ರಮೋಷನ್ ಕೊಟ್ಟು ಬೆಳೆಸ್ತಾ ಇದ್ದೀವಿ ಅಂತ ಅನ್ಸೋದಿಲ್ವಾ? ಬಿಟ್ಟಿದ್ದು ಆದಷ್ಟು ಮನೆಯಲ್ಲಿರೋರು ದೊಡ್ಡವರು ಇರ್ತೀರಾ, ಮಕ್ಕಳು ಮೊಬೈಲ್ ಕೊಡ್ತೀರಾ, ಯಾವ ಚಾನಲ್ ನೋಡಬೇಕು ಅಂತ ಗೊತ್ತಾಗೋದಿಲ್ಲ, ಮಕ್ಕಳು ಸುಮ್ಮನೆ ನೋಡ್ತಾ ಇರ್ತವೆ, ಆಪ್ಷನ್ ಇಲ್ಲದೆ ಸಿಕ್ಕಿದ್ದೆಲ್ಲ ಓಡ್ತಾ ಇರುತ್ತೆ. ಕೊನೆಗೆ ಮಕ್ಕಳು ಅದನ್ನೇ ಕಲ್ತ್ಕೊಳ್ತವೆ. ಅಷ್ಟೇ ಆಗೋದು. ನಮ್ಮ ಮಕ್ಕಳು ಫ್ಯೂಚರ್ ಯಾವ ಥರ ಇರುತ್ತೆ ಡಿಸೈಡ್ ಮಾಡೋದು ನಮ್ಮ ಕೈಲೇ ಇರುತ್ತೆ. ಯೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ.